ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಕರಿಗಡ್ಬು ಮಾಡೋದು ಹೇಗಂತ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಕರಿಗಡ್ಬು ಮಾಡಲು ಒಂದು ಬಟ್ಲು ಕಡಲೆಬೇಳೆ ತೊಗೊಂಡಿನಿ. ಕಡಲೆಬೇಳೆನ ಗ್ಯಾಸ್ ಮೇಲೆ ಕುದಿಯಕ್ಕಿಟ್ಟಿನಿ ಫ್ರೆಂಡ್ಸ್. ನೋಡಿ, ಅದು ಕುದ್ದಿದೆ ಈಗ. ನೋಡಿ, ಕೈಯಲ್ಲಿ ಹೆಚ್ಚು ನೋಡ್ತಾ ಇದ್ದೀನಿ. ನೋಡಿ, ಹಿಟ್ಟು ಥರ ಬರ್ತಾಯಿದೆ, ಕುದ್ದಿದೆ ಈಗ. ಆದಮೇಲೆ ಇದನ್ನು ನಾವು ಒಂದು ಪಾತ್ರೆಗೆ ಅದ್ರ ಮೇಲಿರುವಾಗ ಹೆಸರು ಕಟ್ಟನ್ನು ಬಸ್ಕೊತಾ ಇದ್ದೀನಿ. ಬಸ್ಕೊಂಡು ಇದಕ್ಕೆ ಒಂದು ಬಟ್ಲು ಕಡಲೆಬೇಳೆ ತೊಗೊಂಡಿದ್ದೆ, ಅರ್ಧ ಬಟ್ಲಷ್ಟು ಬೆಲ್ಲ ತುರಿದಿಟ್ಕೊಂಡಿದ್ದೆ. ಬೆಲ್ಲ ಮತ್ತು ಏಲಕ್ಕಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಗ್ಯಾಸ್ ಆನ್ ಮಾಡ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಸ್ವಲ್ಪ ಬಿಸಿ ಮಾಡ್ಕೋಬೇಕಷ್ಟೆ. ನಂತರ ಇದನ್ನು ಜಾರಿಗೆ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೋಬೇಕು. ಕಡಲೆಬೇಳೆ ಮತ್ತು ಬೆಲ್ಲ ಹಾಕಿಟ್ಟಿದ್ಮೇಲೆ ಸ್ವಲ್ಪ ಬಿಸಿ ಮಾಡಿಕೊಂಡು ಮಿಕ್ಸರ್ ಹಾಕ್ಕೋಬೇಕು. ಇದು ಜಾರಿ ಮಿಕ್ಸರ್ ಆಗಿದೆ. ಮತ್ತು ಇದರ ಈ ಕಡೆ ನಾನೇನು ಮಾಡೀನಿ, ಮೈದಾ ಹಿಟ್ಟು ಕಲಿಸಿಟ್ಕೊಂಡಿದ್ದೆ ಒಂದು 10 ನಿಮಿಷ. ಅದನ್ನು ಉಳ್ಳಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಉಳ್ಳಿ ರೆಡಿಯಾಗಿದೆ. ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉಳ್ಳಿ ಮಾಡ್ಕೋಬೇಕು. ಉಳ್ಳಿ ಮಾಡಿಕೊಂಡು ಇದು ಜಾರ್ನಲ್ಲಿ ಮಿಕ್ಸರ್ ಮಾಡಿ ಇಟ್ಟಿದ್ದಲ್ಲ ಹೂರ್ಣ ಒಂದು ಬಟ್ಲಕ್ಕೆ ಹಾಕ್ಕೊತಾ ಇದ್ದೀನಿ. ನಂತರ ಎಲೆಯನ್ನು ಲಟ್ಟಿಸ್ಕೊತಾ ಇದ್ದೀನಿ. ಒಂದೊಂದು ಉಳ್ಳಿ ತೊಗೊಂಡು ಸ್ವಲ್ಪ ಅಕ್ಕಿ ಹಿಟ್ಟು ಇಟ್ಕೋಬೇಕು. ಅಕ್ಕಿ ಹಿಟ್ಟಿನಲ್ಲಿ ಎದ್ಕೊಂಡು ಎಲೆಯನ್ನು ಮಾಡ್ಕೋಬೇಕು. ಅಕ್ಕಿ ಎದ್ಕೊಂಡು ಎಲೆಯನ್ನು ಮಾಡ್ತಾ ಇರಬೇಕು. ನೋಡಿ, ಸ್ವಲ್ಪ ಎದ್ದಬೇಕು ಮಾಡ್ಬೇಕಂದ್ರೆ ಅಂಟ್ಕೊಳ್ಳಲ್ಲ ಅಂತ. ನೋಡಿರಿ, ಎಲ್ಲ ರೆಡಿ ಆಯಿತು. ಇಟ್ಟು ಎಲ್ಲ ಲಟ್ಟಿಸ್ಕೊಂಡ್ಬಿಟ್ಟೆ. ನಂತರ ಹಾಕಿ ಒಂದೊಂದು ಎಲೆ ತೊಗೊಂಡು ಅದಕ್ಕೆ ಸ್ವಲ್ಪ ಹೂರಣನ ಅದರಲ್ಲಿ ಒಳಗಿಟ್ಟು ತುಂಬ್ತಾ ಇದ್ದೇನೆ. ಅದನ್ನು ಪೂರ ಸುತ್ತಲೂ ನೀರು ಹಚ್ಕೋಬೇಕು. ಯಾಕಂದ್ರೆ ಅಂಟ್ಕೊಳ್ಳಿ ಅಂತ ಚೆನ್ನಾಗಿ. ಇಲ್ಲಾರ ಏನಾಗಲ್ಲ, ಅಂಟ್ಕೊಳ್ಳಲ್ಲ. ಹೊರಗೆ ಕರಿಯುವಾಗ ಏನಾಗುತ್ತೆ, ಹೊರಗಡೆ ಹೂರಣ ಎಲ್ಲ ಹೊರಗಡೆ ಬಂದು ಎಲ್ಲ ಎಣ್ಣೆ ಹಾಳಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಚ್ಕೋಬೇಕು. ನೋಡಿ, ಭಾಳ ಈಸಿ ಇದೆ ಮಾಡೋದು. ಸ್ವಲ್ಪ ಟ್ರೈ ಮಾಡಿ, ಒಂದು ಸಾರಿ ಪ್ರಯತ್ನ ಮಾಡಿದರೆ ಬರುತ್ತೆ. ಇದು ಹಬ್ಬದಲ್ಲಿ ಇದು ಮಾಡಿದ್ರೆ ಇನ್ನೂ ವಿಶೇಷ ಇರುತ್ತೆ. ನಮ್ಮ ಮನೇಲಿ ಇವತ್ತು ಮಣ್ಣೆತ್ನ ಮಾಸಿ ವಿಶೇಷವಾಗಿ ನಾನು ಇದು ಮಾಡಿದ್ದೀನಿ. ಇವತ್ತು ನೋಡಿ, ಎಲ್ಲ ತುಂಬಿಟ್ಕೊಂಡೆ. ಒಂದು ಬಟ್ಲಿಗೆ ಇಷ್ಟೊಂದು ಕಡುಬಾಗಿದೆ. ಒಂದು ಬಾಣಲಿಲಿ ತವದಲ್ಲಿ ಎಣ್ಣೆ ಹಾಕ್ಕೊಂಡೆ. ನಾನು ಬಾಣಲಿ ತೊಗೊಂಡಿಲ್ಲ, ಯಾಕಂದರೆ ಬಾಳಿಗೆ ತೊಗೊಂಡ್ಬಿಟ್ರೆ ಎಣ್ಣೆ ಜಾಸ್ತಿ ಹಾಕ್ಬೇಕಾಗುತ್ತೆ. ಇದು ಚಿಕ್ಕದಿದೆಯಲ್ಲ, ಇದು ಸ್ವಲ್ಪ ಇರೋದ್ರಿಂದ ತವ ತೊಗೊಂಡಿದ್ದೀನಿ. ತವದಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ರೊಟ್ಟಿ ಮಾಡೋ ತವ ಹಾಕ್ಕೊಂಡು ಈ ಸಂಡಿಗೆ ಮೊದಲೇ ಹರ್ಕೊತಾ ಇದ್ದೀನಿ. ಇವತ್ತು ಮಣ್ಣೆತ್ನ ಅಮಾವಾಸ್ಯೆ ವಿಶೇಷ ಇರೋದ್ರಿಂದ ಸಂಡಿಗೆನ ಹರ್ಕೊತಾ ಇದ್ದೀನಿ. ನಂತರ ಸಣ್ಣ ಕೆಂಪಾಗೋ ತನಕ ಸ್ವಲ್ಪ ಕರಿಬೇಕು. ಈಗ ಕಡುಬನ್ನು ಎರಡೆ ಹಾಕಿ ಕರ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಇರೋದ್ರಿಂದ ಎರಡೆ ಹಾಕ್ತಿದ್ದೀನಿ. ಜಾಸ್ತಿ ಎಣ್ಣೆ ಇದ್ರೆ 4 ಆದರೂ ಹಾಕ್ಬೋದು. ನಾನು ಸ್ವಲ್ಪ ಮಾಡೋದ್ರಿಂದ ಇದಕ್ಕೆ ಸ್ವಲ್ಪ ಎರಡೆ ಹಾಕಿ ಕರ್ಕೊತಾ ಇದ್ದೀನಿ. ನೋಡಿ, ಕೆಂಪಾಗೋ ತನಕ ಒಂದು 2-3 ಸಾರಿ ಹೊಳಿಸ್ಬೇಕು. ಜಾಸ್ತಿ ಎಲ್ಲಿ ಬಿಡಬಾರ್ದು, ಹತ್ತು ಬಿಡುತ್ತೆ. ಸ್ವಲ್ಪ ಹೊಳಿಸ್ತಾ ಇರಬೇಕು. ಕೆಂಪಾಗೋ ತನಕ ಚೆನ್ನಾಗಿ ಕರ್ಕೋಬೇಕು. ಸ್ವಲ್ಪ ಕೆಂಪಾಗುತ್ತೆ, ಜಾಸ್ತಿ ಬೇಡ. ಈಗ ಆಯಿತು. ಎಲ್ಲ ಕಡುಬುಗಳನ್ನು ಕರ್ದಿಟ್ಕೊಂಡು ನೋಡಿ, ಇವೆಲ್ಲನೂ ರೆಡಿ ಆಯಿತು. ಬಟ್ಲಕ್ಕೆ ಇಷ್ಟೊಂದು ಕಡುಬಾಗಿದೆ. ಒಂದೇ ಬಟ್ಲು ಹಾಕಿದ್ದು ನಾನು, ಜಾಸ್ತಿ ಕಡುಬಾಗಿದೆ. ಕೋಸಂಬರಿ ಕಡುಬು ಮತ್ತು ಸಂಡಿಗೆ ಇವತ್ತು ಮಣ್ಣೆತ್ನ ಅಮಾವಾಸ್ಯೆ ಹಬ್ಬದ ವಿಶೇಷ ಅಡುಗೆ. ಚೆನ್ನಾಗಿದೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಚೆನ್ನಾಗಾಯಿತು. ಹಬ್ಬದ